ನಿಜ 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 ನೀನ್ ಹೇಳ್ತಿರೋದೆಲ್ಲ ನಿಜ. ಆದ್ರೆ ನಾನು ಎಷ್ಟೋ ಸತಿ ಆತರ ಪ್ರಯತ್ನ ಪಟ್ಟಿದ್ದೀನಿ, ನನ್ನ ಕೈಲಿ ಆತರ ಇರಕ್ ಆಗ್ತಾ ಇಲ್ಲ. ಒಂದು ಬಕೆಟ್ ಹಿಡಿತಾ ಇರೋ ರಕ್ಷಕ್, ಇದು ರಕ್ಷಕ್ ಬುಲೆಟ್ ಅಲ್ಲ ಬಕೆಟ್. ಇದು ಆಕ್ಚುಲಿ ಚೆನ್ನಾಗಿದೆ. ಅಪ್ಪ ನನ್ ಬುಲೆಟ್ ಅನ್ನೋದು ಒಂದು ಬ್ರ್ಯಾಂಡ್, ನಾನು ಯಾರಿಗೂ ಬಕೆಟ್ ಹಿಡ್ಕೊಂಡು ಬರ್ಸಬೇಕಾಗಿಲ್ಲ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾವ್ದು ಏನ್ ದೊಡ್ಡ ಸಾಧನೆ ಮಾಡಿದಂತ ಬಾಡಿಗಾಡಬೇಕು, ಯಾವ ಶತ್ರುಗಳು ಇರ್ತಾರೆ ಅವರಿಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಒಂದು ಮಾಡಿರೋ ಒಂದು ಸಿನಿಮಾಗೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ನೀಟಾಗಿ ಪ್ಲಾನ್ ಮಾಡಿ ಎತ್ಬಿಟ್ರೆ ಅಣ್ಣನೇ ಎತ್ಬಿಡೋಣ ಅಂತ್ಯ? ಕಚಡ ನನ್ನ ಮಗನೇ. ಅಣ್ಣನಲ್ಲ ಕಣೋ, ಅವಳನ್ನೇ ಎತ್ಬಿಟ್ರೆ. ಹೌದು, ಪುಂಗ ಹೇಳೋದ್ರಲ್ಲೂ ಸತ್ಯ ಇದೆ. ಅವಳು ಸತ್ರ ಒಂದ್ ವಾರ ಅಳ್ತಾನೆ, ಆಮೇಲೆ ಅವಳನ್ ಮತ್ತು ದಾಸ ನಮ್ ಜೊತೆಗೆ ಇರ್ತಾನೆ. ದಾಸನ್ ಹೃದಯದಿಂದ ನಮ್ಮನ್ನೆಲ್ಲ ಕಿತ್ತಾಕಿ ಬಾಬುನ ಬಲಿ ತಗೊಂಡ ಅವಳನ್ನ ಬೇಗ ಯಮಲೋಕಕ್ಕೆ ಕಳಿಸ. ರಕ್ಷಕ್ ಅವರು ಏನ್ ಮಾಡ್ತಿದ್ರು ಅಣ್ಣ, ನನ್ ಪೇಜಲ್ಲಿ ಆಕ್ಟಿವ್ ಆಗೇ ಇರ್ತೀನಿ. ರಕ್ಷಕ್ ಎಲ್ಲೂ ಕಾಣಿಸ್ಕೊಂಡಿರೋ ಅಂತ ಕಣ್ಮರೆ ಆಗಲ್ಲ. ಬುಲೆಟ್ ಸೌಂಡ್ ಯಾವತ್ತೂ ಕಮ್ಮಿ ಆಗಕ್ಕಂತೂ ಬಿಡಲ್ಲ. ಆಚೆ ರಕ್ಷಕ್ ಅವ್ರು ಬಂದ್ರೆ ಫ್ಯಾನ್ಸ್ ಅಂತೂ ಮುಗಿ ಬಿಡ್ತಾ ಇರ್ತಾರೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಫ್ಯಾನ್ಸ್ ಗಳು ಏನ್ ಕೇಳ್ತಾರಂತೆ, ರಕ್ಷಕ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಏನ್ ಲಾಂಗ್ ಹಿಡಿತಾರ ರಕ್ಷಕ್ ಅವರು? ಜೂನ್ 21 ಗೊತ್ತಾಗುತ್ತೆ ಅಣ್ಣ ಏನ್ ಹಿಡಿತದೆ ಅಂತ. ರಕ್ಷಕ್ ಅವ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಡ್ತೂರ್ ಸಂತೋಷ್ ಅವರು ಒಂದ್ ಮಾತು ಹೇಳ್ತಾರೆ, ಏನ್ ಗೋವಾಗ್ ಹೋಗ್ಬೇಕು, ಗೋವಾ ಕರ್ಕೊಂಡು ಹೋಗ್ತೀನಿ ಅಂತ. ಯಾರ್ಯಾರೆಲ್ಲ ಹೋಗ್ತಾ ಇದೀರಾ? ಅಣ್ಣ ಅದೇ ನಾನು ಹೊರಗಡೆ ಇದ್ದಾಗ ಸಂತೋಷ್ ಅಣ್ಣ ಇದ್ರಲ್ಲಿದ್ರು, ಅಂದ್ರೆ ಏನು ಜೈಲ್ ಒಳಗಡೆ ಇದ್ರು. ಇವತ್ ನನ್ನ ಮಕ್ಕಳು ನೀವ್ ವಿಡಿಯೋ ಮುಂದೆ ಬಂದ್ ನನಗ್ ಮಾತಾಡಕ್ ದೇವ್ರಾನೇ ಇಷ್ಟ ಇಲ್ಲ. ನನಗ್ ಭಗವಂತನ ಸಾಕ್ಷಿಯಾಗ ನನ್ಗೆ ಇಷ್ಟ ಇಲ್ಲ, ಬಹಳ ನೋವಾಗ್ತೈತೆ. ಇಡೀ ಕರ್ನಾಟಕ ಗೊತ್ತು ಏನೋ ಡಿ ಬಾಸ್ ಫ್ಯಾನ್ ಬಂದ್ಬಿಟ್ಟು ಏನೋ ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ಯಾರು ಬಂದು ನಾನು ದರ್ಶನ್ ಅಭಿಮಾನಿ, ಡಿ ಬಾಸ್ ಅಭಿಮಾನಿ ಅಂದ್ರೆ ಅಯ್ಯೋ ಪಾಪ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ. ರಕ್ಷಕ್ ಸೇನಾ ಅಂತ ಇತ್ತು, ಸೇನಾ ಅನ್ನೋದು ಪಕ್ಕಕ್ಕೆ ತಿಟ್ಬಿಟ್ಟು ಬುಲೆಟ್ ಅನ್ನೋ ಒಂದು ಹೆಸರನ್ನ ಹಾಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಕೀರ್ತಿ ಪತಾಕೆನ ಆರಿಸೋದಕ್ಕಿಂತ ಕಿತ್ತಾಕೋದ್ರಲ್ಲಿ ನಮಗ್ ಮಜಾ ಜಾಸ್ತಿ. ಬರೀ ಇಂತದೇ ಪ್ರತಿ ಸರಿ ಹೇಳ್ತಾರೆ ರಕ್ಷಕ್ ಮಾತಾಡ್ತಾ ಇರ್ತಾನೆ, ಕೆಲಸ ಮಾಡಲ್ಲ ಅಂತ. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಇದೇ ಒಂದ್ 6 ತಿಂಗಳು ಮುಂಚೆ ನೋಡಿದ ರಕ್ಷಕ್ ಬೇರೆ ಆಗಿತ್ತು. ಇನ್ನು ಮೇಲೆ ಆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ. ಇನ್ನು ಮೇಲೆ ಬೇರೆ ತರ ರಕ್ಷಕ್ ಕಾಣಿಸ್ತಾನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಸೂಪರ್. ನನ್ ಮಕ್ಳ ಕಾಸಿಸ್ಕೋತೀರಾ, ನೆಟ್ಕೊಂಡ್ ಸೀನ್ ಹಾಕಕ್ಕಾಗಲ್ವಾ? ಕೊಡ್ರೋ ಕಾಸು. ಕಮೆಂಟ್ ನಾನ್ ಕೊಡ್ಬೇಕು ಅಂತ ಹೇಳಿದ್ರೆ ಹುಚ್ಚ ಹೊಯ್ಕೊಂಡ್ಬಿಡ್ಬೇಕು. ಆಮೇಲೆ ಅಲ್ಲ ಅದ್ ಗೊತ್ತಾಯ್ತು ಬಿಡಿ, ಆ ಚರ್ಚೆ ನಡೀತಾನೆ ಇರುತ್ತೆ. ಇವಾಗೆಲ್ಲ ಉತ್ತರ ಕೊಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ವಯಸ್ಸಾಗುತ್ತೆ. ಅಲ್ಲಿ ಏನಾದ್ರು ಸ್ಟೇಟ್ಮೆಂಟ್ ಕೊಡಕ್ಕೆ ನಾವು ಮುಂಚೆ ಒಂದ್ ದಿವಸ ಯೋಚನೆ ಮಾಡ್ಲಿ. ನಾವು ಹೊರಗಡೆ ಇದ್ದಿದ್ರೆ ನಾನು ಅಲ್ಲೇ ಕೊಡ್ತಿದ್ದೆ. ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ನಾವ್ ಅಪ್ಪನ ಹೆಸರು ಬರುತ್ತೆ ಅಲ್ಲಿ. ಖಂಡಿತ ಬುಲೆಟ್ ಪ್ರಕಾಶ್ ಮಗ ಯಾರೋ ಒಬ್ರು ರೋಡಲ್ಲಿ ಹೋಗ್ತಿದ್ರೆ ಹಿಂಗ್ ಹೇಳಿದ್ರೆ ಇವ್ನ ಯಾವನ ಸೆಡೆ ನನ್ ಮಗ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ
ಫೋಟೋ ಕೊಡ್ತೀವಿ, ಟೈಮ್ ರೆಸ್ಟ್ರಿಕ್ಷನ್ಸ್ ಆಗಲಿ ಮತ್ತೊಂದಾಗ್ಲಿ ಯಾವುದೂ ಇಲ್ಲ. ಎಲ್ಲರ ಜೊತೆ ಫೋಟೋ ತಗೊಂತೀವಿ, ಮಾತಾಡ್ತೀವಿ, ಖುಷಿ ಖುಷಿಯಿಂದ ಎಲ್ಲರೂ ಭೇಟಿ ಆಗೋಣ ಚಾಮುಂಡಿ ಬೆಟ್ಟದಲ್ಲಿ. 1 hour later. ಅಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ರಕ್ಷಕಲ್ಲ ಕಂಟೆಸ್ಟೆಂಟ್ ಹೆಸರು ಬುಲೆಟ್ ಪ್ರಕಾಶ್ ಅವರ ಮಗ. ರಕ್ಷಕ್ ಅವರೇ, ತಾವು ಮೋಸ್ಟ್ಲಿ ಎಷ್ಟವರಿಗೆ ಒಂದು 11-12 ವಯಸ್ಸು, 21. ತಮ್ಮ ತಂದೆ ಸರ್ ಬಹಳ ಹೆಸರು ಮಾಡದಂತ ಮಹಾನ್ ಕಲಾವಿದ ಅವರು ಬುಲೆಟ್ ಪ್ರಕಾಶ್ ಅವರು ಸರ್. ಅವ್ರ ಮಗ ಆಗಿ ದುರುಪಯೋಗಿಸ್ಕೋಬೇಡಿ, ಸಮಾಜ ನಿಮಗೆ ಕೊಡ್ತಾ ಇರೋ ಗೌರವನ. ಚೆನ್ನಾಗಿಟ್ಟಿರಿ ದೇವ್ರು ನಿಮ್ಮನ್ನ. ರಕ್ಷಕ್ ನೋಡ್ತಾ ಇದ್ಯಾ, ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ನಿಂಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗಡಿ ರೋಡ್ ಪೋಸ್ಟಿಂಗ್ ಹಾಕ್ಸಿತ್ತು ನಾನು. ಇಂಡಿಯಾ ಮ್ಯಾಪ್ ಅಲ್ಲಿ ಇರೋ ಡಿಸ್ಟಿಕ್, ಕರ್ನಾಟಕ ಮ್ಯಾಪ್ ಅಲ್ಲಿ ಇರೋ ಹುಡುಗಿ ಕರೆಸಿ ನನಗೆ ಹಾಕ್ಬಿಟ್ಟಲ್ಲ. ಈಗ ಏನ್ ಮಾಡ್ತೀಯಾ? ಇದು ಶೆಡ್ಗೆ ಬಾ, ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ. ಸ್ಕಿನ್ ಕೊಟ್ಟಿಲ್ಲ ನನಗೆ, ಸುಮ್ಮನೆ ಕೂತ್ಕೊಂಡು ನೀನು ಅಂದ್ಬಿಟ್ಟು ಅಲ್ವಾ. ನಾನು ಮಾತಾಡ್ತಾನೆ ಇರ್ತೀನಿ, ಟೆಲಿಕಾಸ್ಟ್ ಚಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನನ್ನ ತಪ್ಪಾಗಲ್ಲ. ಕೆಲಸ ಇಲ್ವಾ ನೀನು ಮಾತಾಡೋದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ಲಿಕ್ಕೆ? ಅಲ್ಲಿ ಬೆಂಕಿ ತರ ಆಟ ಆಡ್ತಾ ಇದ್ದಾರೆ ಮಾರ, ಅವರನ್ನು ಮಾಡಬೇಕು 1.5 ಗಂಟೆಯಲ್ಲಿ. ನೀನು 1.5 ಗಂಟೆ 24 ಗಂಟೆ ಮಾತಾಡೋದನ್ನು ಮಾತ್ರ ಅಲ್ಲಿ ಅವರು ಟೆಲಿಕಾಸ್ಟ್ ಮಾಡಿದ್ರೆ ಆಟ ಆಡಿದವರು ಮತ್ತೆ ಏನ್ ಮಾಡ್ಬೇಕು? ಎಂತ ಬೋಲ್ಟ್ ತರ ಮಾತಾಡಬೇಡ ಮಂಗ. ಅಷ್ಟು ಬೇಗ ಹೊರಗೆ ಬರಕ್ಕೆ ಕಾರಣ ಏನಿರಬಹುದು? ನಿಮ್ಗೇನ್ ಅನ್ಸುತ್ತೆ ಕಾರಣ? ಅದನ್ನ ಫಸ್ಟ್ ನನ್ ಮಾತ್ರ ಕೇಳು, ಇಲ್ಲಾಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಬಂದು ನೋಡು, ಅಲ್ಲಿ ಗೊತ್ತಾಗ್ತದೆ ನನಗೆ ಕಾರಣ ಎಂತ ಅಂತ. ಬಂದೆ ಅನ್ನೋದು ಒಂದು ಪಾಯಿಂಟ್ ಬರುತ್ತೆ. ಟಾಸ್ಕ್ ಕೊಟ್ಟಿಲ್ಲ ಅಂತೆ, ನೀನು ಖಾಲಿ ಮಾತಾಡ್ತಿದ್ದಂತೆ, ಅದೇ ಕಾರಣ. ನೀನು ಹೇಳಿದಲ್ಲ ಕಾರಣ, ಮತ್ತೆ ಎಂತ ಕಾರಣ ಕೇಳುದು ನೀನು? ಗೊತ್ತಾಯ್ತು. ನಂಗೆ ಮುಂಚೆನೆ ಹೇಳಿದ್ರೆ ನಾನು ಸುಮ್ಮನೆ ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 500 ಜನ ನಿಂತಿರೋ ಬಿಗ್ ಬಾಸ್ ಮನೆ ಮುಂದೆ, ಅವರೇ ಓಟ್ ಹಾಕಿರೋರು ನನಗೆ. 100 ಜಾಸ್ತಿನೇ ಬಂದಿರೋದು ನನಗೂ ವೋಟಿಂಗ್ ಪೋಲ್. ನಾನು ಮನೆ ಒಡೆ ಹೋಗ್ತಿದ್ದೆ ಗೋಲ್ಡನ್ ಪಾಸ್ ಅಲ್ಲಿ. ಈ ಕರ್ನಾಟಕ ಗೊತ್ತುಂಟು ಬಿಗ್ ಬಾಸ್ ವೋಟಿಂಗ್ ಪೋಲ್ ಅಂತ. ಮತ್ತೊಬ್ಬ 7, 10 ಜನ 100, 150 ಓಟು ಅಂತ. 100, 150 ನಕ್ಲಿಕ್ಕೆ ಉಪ್ಪಿಲ್ ಹಾಕಿ 100, 150 ಓಟು ಸಿಕ್ಕಿದ್ರೆ ನೀನು ಗೇಟ್ ಪಾಸ್ ಆಗ್ತದೆ ಅಂತೆ, ಗೋಲ್ಡನ್ ಪಾಸ್. ಎಂತ ಮಾತಾಡುದು ಮಾರ ನೀನು? ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಸುಮ್ಮನೆ ಅಂತೂ ಈ ಸಲ ಏನೋ ಜೆಸಿಯಿಂದ ಆರಾಮಾಗಿ ಬಂದ್ಬಿಡ್ತಾರಪ್ಪ ಅಂತ ಹೇಳಕ್ಕಾಗಲ್ಲ. ತೇರ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಆಚೆ. ಅದನ್ನು ಅವ್ರಿಗೆ ಏನ್ ಹೇಳ್ತೀರಾ ಹುಟ್ಟಿದ ಹಬ್ಬಕ್ಕೆ ಸ್ಪೆಷಲ್? ಅಣ್ಣ ಯಾಕೆಂದ್ರೆ ಬೆಳಗ್ಗೆಯಿಂದ ನಾವು ನೋಡ್ತಾನೆ ಇದೀವಿ, ಅಣ್ಣ ಆಶ್ರಮಗಳಿಗೆ ಹೋಗ್ತಾ ಇದಾರೆ, ಅಲ್ಲಿ ಇಲ್ಲಿ ಹೋಗ್ತಾ ಇದಾರೆ. ಅದರಿಂದ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾರದೇ ನೆಟ್ರನ್ನ ನೋಡಿ ಸರ್, ಈಗ ದೊಡ್ಡ ಕಟ್ಔಟ್ಗಳು ಹಾಕೊಂಡು AC ಎಲ್ಲೋ ದುಬೈಗೋ ಫಾರಿನ್ಗೋ ಹೋಗಿ ಎಲ್ಲೋ ಕುತ್ಕೊಂಡಿರ್ತಾರೆ. ಬಟ್ ನಮ್ಮ ರಕ್ಷಕ್ ಅಣ್ಣ ಅವರಾದ್ರೆ ನೋಡಿ ಆಶ್ರಮಕ್ಕೆ ಹೋಗಿ ಈ ತರ ಯಾವ ನೆಟ್ರು ಮಾಡ್ತಾ ಇದಾರೆ ಇವತ್ತಿನ ದಿನ. ಯಾವ ನಟರು ಮಾಡ್ತಾ ಇದಾರೆ ಇವತ್ತಿನ ದಿನ. ಮಾಡಿದ್ರು 108 ಮೀಡಿಯಾದವ್ರನ್ನ ಕರೀತಾರೆ ಅವರು. 108 ಮೀಡಿಯಾದವ್ರನ್ನ ಕರೆದು 108 ತರ ಪ್ರಮೋಷನ್ ಮಾಡ್ತಾ ಇದಾರೆ. ಬಟ್ ಅಣ್ಣ ಒಂದು ಫೋಟೋನು ಹಾಕಿಲ್ಲ ನೋಡಿ ಇವತ್ತವರೆಗೂ. 108 ಮೀಡಿಯಾದವ್ರನ್ನ ಕರೆದು 108 ತರ ಪ್ರಮೋಷನ್ ಮಾಡ್ತಾ ಇದಾರೆ. ಬಟ್ ಅಣ್ಣ ಒಂದು ಫೋಟೋನು ಹಾಕಿಲ್ಲ ನೋಡಿ ಇವತ್ತವರೆಗೂ. ಓಲಿ ಬಿಡಪ್ಪ ನೀನು. ನಿನ್ನೆ ನೀನ್ ಏನಂತ ತಿಳ್ಕೊಂಡಿದ್ಯಾ? ಮಗ ಅವನು 200 ರೂಪಾಯಿ ಖರ್ಚು ಮಾಡಿ 2,000 ರೂಪಾಯಿ ಸ್ಟ್ಯಾಚು ಹಾಕೊಂಡವನೇ. ಬಿಡ ಅಲ್ಲ ಬ್ರೋ. ರಕ್ಷಾ ಕಣ್ಣಿಂಗೆ, ರಕ್ಷಾ ಕಣ್ಣಿಂಗೆ. RB ಬಾಸ್ಕೆ, RB ಬಾಸ್ಕೆ. ನಿಮ್ಗೋಸ್ಕರ ಪಿಕ್ಚರ್ ಹೋಗಿ ನೋಡಿದೆ ಅಂತ ಹೇಳಿದ್ರು. ಅಲ್ಲಿ ಎಷ್ಟೋ ಜನ ಬಂದಾಗ ಹೀರೋ ಯಾರು ಅಂತ ಕೇಳಿದ್ರು. ಅಲ್ಲಿ ಹೇಳ್ತಿದ್ವಿ ಶರಣ್ ಅಂಕಲ್ ಅಂತ. ಹೀರೋ ಯಾರು ಅಂತ ನಿನ್ನ ಹತ್ರ ಕೇಳಿದ್ರ? ಈ ಕರಾ ಫಿಗರ್ನೆಲ್ಲ ನೋಡಿದಿನಲ್ಲ. ಮೂಲೆಯಲ್ಲಿ 3 ನಿಮಿಷ ಮಾಡಿರೋ ಆಕ್ಟಿಂಗ್ಗೆ ನಿನ್ ಮೂತಿ ಹುಡ್ಕೋದೇ ತುಂಬಾ ಕಷ್ಟ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ಅಂದ್ರೆ ನಿಮ್ ಹೀರೋ ಸೋತೋದ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಟೈಮ್ ಬರುತ್ತೆ, ನಮ್ಗೆ ಟೈಮ್ ಬರುತ್ತೆ, ನಮಗೂ ಒಂದಿನ ಟೈಮ್ ಬರುತ್ತೆ. ಟೈಮ್ ಬರುತ್ತೆ, ನಮ್ಗೆ ಟೈಮ್ ಬರುತ್ತೆ, ನಮಗೂ ಒಳ್ಳೆ ದಿನ ಬಂದ.
ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನ ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ. ಇನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 100% ದೊಡ್ಡ ಮಟ್ಟದಲ್ಲಿ ಪ್ರೀತಿ ಕೊಡ್ತಾರೆ. ಅದಕ್ಕೆ ಅಶೂರೆನ್ಸ್ ನಾನೇ ಇವತ್ತು ಪೇಪರ್ ಬರ್ಸ್ಕೊಟ್ಬಿಡ್ತೀನಿ. ಮುಂದಿನ ಸ್ಕೂಲಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು, ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ. ಆ ಕಲ್ಪನೆಯಲ್ಲಿ ಇದ್ದಷ್ಟು ಕಡಲಲ್ಲಿ ತೇಲುತಿಹ ನವ ಜೋಡಿಗೆ ಸುಖವಾಗಲಿ. ಮದ್ವೆ ಏನೋ ಆತ ಫಸ್ಟ್ ನೈಟ್ ಅಲ್ಲಿ ಶಡ್ದಾಗೇನ ಆಡಮು ಅಷಡ್ಡಿಗ್ ಬಾ, ಅಷಡ್ಡಿಗ್ ಬಾ, ಅಷಡ್ಡಿಗ್